ಏನಂತ ಅಂದ್ರೆ ಇವತ್ತು ನಾವು ಬೆಳಿಗ್ಗೆ ಪ್ಲಾನ್ ಮಾಡಿರೋದು ಬಂದು 5 ಗಂಟೆಗೆ ಎಲ್ಲರೂ ಹೇಳಿದ್ದು. ನಾನು ಹೆಂಗಂದ್ರೆ 5 ಗಂಟೆಗೆ ಅಂದ್ರೆ ಶಾರ್ಪ್ 5 ಗಂಟೆ ರೆಡಿಯಾಗಿ ಇದ್ಬಿಡ್ತೀನಿ. ಅಂದ್ರೆ 4:30 ಎದ್ದು 5 ಗಂಟೆಗೆ ಫುಲ್ ರೆಡಿಯಾಗಿ ಕೂತಿದ್ದೆ. ಆಮೇಲೆ ಎಲ್ಲರೂ ಬಂದಿರೋದು 6:30ಗೆ. ಇವಾಗ ಹೊರಟಿದ್ದೀವಿ. ಫಸ್ಟ್ ಸ್ಟಾಪ್ ಬಂದು ಟೀಗೆ ಅಂತ ತಗೊಂಡಿದ್ದೀವಿ. ಎಲ್ಲಿ ಹೋಗ್ತಿದೀವಿ ಅಂತ ಕೇಳಬೇಡಿ, ಯಾಕಂದ್ರೆ ನನಗೂ ಲೊಕೇಶನ್ ನಿಮ್ಗೆ ಗೊತ್ತಿಲ್ಲ. ನಿನ್ನೆ ಹೇಳಿದ್ರು, ನಾನು मर्त बिट्टे. लेट्स सी. आज आहे ना त्यांचं गेट टुगेदर आहे, फॅमिली गेट टुगेदर संध्याकाळी. आपने स्टार्ट किया हो. बात करो त्याला कन्नड तो त्याच्यामुळे ना त्याला आम्हाला ಈಗ ಅವ್ರೇನು ಮಾತಾಡ್ತಿದ್ದಾರೆ ಅಂತ ನನ್ನ ಹತ್ರ ಕೇಳಬೇಡಿ. ನನಗೆ ಹಿಂದಿನೇ ಕರೆಕ್ಟಾಗಿ ಬರಲ್ಲ, ಇನ್ನು ಮರಾಠಿ ನನಗೆ ಎಲ್ಲಿಂದ ಅರ್ಥ ಆಗಬೇಕು ಹೇಳಿ. ಎಲ್ಲೋ ಒಂದು 10% ಅರ್ಥ ಆಗುತ್ತೆ ಅಷ್ಟೇ. ಕಾಫಿ ಕುಡಿದು ಇವಾಗ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಿದ್ದೀವಿ. ಜರ್ನಿ ಎಲ್ಲಿಗೆ ಅಂತ ಅಂದರೆ ಮಧೇಘಾಟ್. ಲೊಕೇಶನ್ ಹೆಸರು ಬಂದು ಮಧೇಘಾಟ್. ಅಲ್ಲೊಂದು ವಾಟರ್ಫಾಲ್ ಇದೆ, ಅದಕ್ಕೆ ಮಧೇಘಾಟ್ ವಾಟರ್ಫಾಲ್ ಅಂತ ಕರೀತಾರೆ. ಅಲ್ಲಿಗೆ ನಾನು ಹೋಗ್ತಾ ಇರೋದು. ಹಲೋ ನಮಸ್ಕಾರ, ನಾನು ನಿಮ್ಮ ಟೆಕ್ನೋ ಕನ್ನಡತಿ ಆ್ಯಂಡ್ ನೀವುಗಳೇ ನನ್ನ ಆಸ್ತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಏನಾದರೂ ಹೇಳೋಕ್ಕೆ ಕೇಳೋಕ್ಕೆ ಇದ್ದರೆ ಕಮೆಂಟ್ ಕೂಡ ಮಾಡಿ. ಮಳೆಗಾಲ ಆಗಿರೋದ್ರಿಂದ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಲೊಕೇಶನ್ ಮಾತ್ರ ಅಲ್ಟಿ ಆಗಿತ್ತು. ಇಲ್ಲೊಂದು ವ್ಯೂ ಪಾಯಿಂಟ್ ಇತ್ತು. ಸೊ ಇಲ್ಲೊಂದು ಸ್ವಲ್ಪ ನಾವು ಬ್ರೇಕ್ ತೊಗೊಂಡ್ವಿ. ಅಲ್ಲಿ ಎಲ್ಲರೂ ಸೆಲ್ಫಿ ತೆಕ್ಕೊಂತಿದ್ದಾರೆ. ಇಲ್ಲಿಂದ ವ್ಯೂ ಚೆನ್ನಾಗಿದೆ, ಇಲ್ಲಿ ವ್ಯೂ ಚೆನ್ನಾಗಿದೆ. ಏನಂತಂದ್ರೆ ಇಲ್ಲಿ ರೈಡರ್ಸ್ ಬರ್ತಿರ್ತಾರೆ ತುಂಬಾ ಬೈಕಲ್ಲಿ. ಇವತ್ತೊಂದು 3-4 ಫಿಮೇಲ್ ರೈಡರ್ಸ್ ನೋಡಿದಾಗೆಲ್ಲ ನನ್ಗನ್ಸೋದು ನಾನು ಯಾವಾಗ ಬೈಕ್ ತಗೊಂತೀನಿ ಅಂತ. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕಲ್ಲ, ಏನು ಮಾಡೋದು. ಇದಾದಮೇಲೆ ನೆಕ್ಸ್ಟ್ ಸ್ಟಾಪ್ ತೊಗೊಂಡಿದ್ದು ನಮ್ಮ ಬ್ರೇಕ್ಫಾಸ್ಟ್ಗಂತ. ನಾವಿಲ್ಲಿ ಕೂತಿರೋ ಹೋಟೆಲ್ನ ನೀವು ನನ್ನ ಹಿಂದಿನ ಯಾವ್ದಾದ್ರು ವೀಡಿಯೋ ನೋಡಿದ್ದಿದ್ರೆ ಈ ಹೋಟೆಲ್ ನೀವು ಆ ವಿಡಿಯೋದಲ್ಲಿ ನೋಡಿರ್ತೀರಾ. ತೋಣ ಟ್ರೆಕ್ಕಿಂಗ್ ಮುಗಿಸಿ ನಾನು ಕೆಳಗಡೆ ಬಂದಾಗ ಈ ಹೋಟೆಲಲ್ಲಿ ಪಾವ್ ಭಾಜಿ ತಿಂದಿದ್ದೆ ಲಾಸ್ಟ್ ಟೈಮ್. ಆ್ಯಂಡ್ ಇವತ್ತು ಅದೇ ಹೋಟೆಲಲ್ಲಿ ಇದ್ದೀವಿ. ಇಲ್ಲಿ ನೋಡ್ತಿರ್ಬೋದು ನೀವು, ಬೋರ್ಡ್ ಹಾಕಿದ್ದಾರೆ. ಇಲ್ಲಿ 3ನೇದಾಗಿ ಕಾಣಿಸ್ತಿದೆಯಲ್ಲ ಮಧೇಘಾಟ್ ವಾಟರ್ಫಾಲ್ಸ್, ಅಲ್ಲಿಗೆ ನಾವು ಹೋಗ್ತಾ ಇರೋದು. ಸೊ ತಿಂಡಿ ಎಲ್ಲ ತಿಂದು ನಾವು ಹೊರಟ್ವಿ. ಆ್ಯಂಡ್ ಇಲ್ಲಿ ಮೇನ್ ಗೇಟಲ್ಲಿ ನೀವು ಟಿಕೆಟ್ಸ್ ತೊಗೊಳ್ಬೇಕಾಗುತ್ತೆ, ಆನ್ಲೈನು ನಡೆಯುತ್ತೆ. 10 ರೂಪಾಯಿ ಏನೋ ಇದೆ ಅಷ್ಟೇ. ಇಲ್ಲಿ ಪಾರ್ಕಿಂಗ್ ಮಾಡಿದೀವಿ, ಪಾರ್ಕಿಂಗ್ಗೆ ಪೇ ಮಾಡಬೇಕು. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು, ತೋರಿಸ್ತೀನಿ. ಇಲ್ಲಿಂದ ಹಿಂಗೆ ನಡ್ಕೊಂಡು ಹೋಗ್ಬೇಕು. ಇಲ್ಲಿ ನಿಮಗೆ ಕಾಫಿ ಟೀ ಎಲ್ಲ ಸಿಗುತ್ತೆ. ಇನ್ನು ಪಾರ್ಕಿಂಗ್ ಅಲ್ಲಿದೆ, ಬೈ ನಡ್ಕೊಂಡು ಹೋಗೋಣ. ನಾನು ಈಗ ವಿಡಿಯೋ ಮಾಡೋಕ್ಕಾಗಲ್ಲ, ತುಂಬಾ ಮಳೆ ಬರ್ತಿದೆ. ಹೋಗಿ ಲೊಕೇಶನ್ನ ತೋರಿಸ್ತೀನಿ, ಹೋಗೋಣ ಬನ್ನಿ. ಇವರು ಆಗಸ್ಟ್ ಅಂತ ಅಮೆರಿಕದಿಂದ ಬಂದಿರೋದು. ಇವರೆಲ್ಲ ಲೋಕಲ್, ಇವ್ರಿಗೆ ಕನ್ನಡ ಎಲ್ಲ ಬರಲ್ಲ. ಇವರಿಗೆ ಕನ್ನಡ ಹಿಂದಿ ಏನೂ ಬರಲ್ಲ. ನನಗೆ ಕನ್ನಡ ಸ್ವಲ್ಪ ಹಿಂದಿ ಆ್ಯಂಡ್ ಇಂಗ್ಲಿಷ್. ಇವ್ರ ಜೊತೆ ನಾನು ಹೋಗ್ತಿದ್ದೀನಿ, ಬನ್ನಿ ಹೋಗೋಣ. ಲೊಕೇಶನ್ ಹೆಂಗಿದೆ ಅಂತ ನೋಡೋಣ. ಇಲ್ಲೆಲ್ಲ ಫೋಟೋ ಶೂಟ್ ಮಾಡ್ತಿದ್ದಾರೆ. ಎವ್ವಿ ಹೋಗಿದೆ ಮಾತ್ರ. ಇವ್ರು ಕರ್ನಾಟಕದವರು ಆ್ಯಂಡ್ ಇನ್ನೊಬ್ರು ಇದ್ದಾರೆ. ಆ್ಯಂಡ್ ಉಳಿದವರೆಲ್ಲ ಮಹಾರಾಷ್ಟ್ರ. ಆ್ಯಂಡ್ ಒಂಬ್ರು ಹೇಳಿದ್ನಲ್ಲ ಅಮೆರಿಕದವರು. ಇಲ್ಲಿ ಹೆವಿ ಫಾಗ್ ಇದೆ ಮಾತ್ರ. ಇನ್ನು ಎಷ್ಟು ಕಿಲೋಮೀಟರ್ ನಡಿಬೇಕು? 1 ಕಿಲೋಮೀಟರ್. ಇನ್ನು 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ನಮ್ಗೆ ಬೇಕಾಗಿರೋ ಲೊಕೇಶನ್ ರೀಚ್ ಆಗಕ್ಕೆ. ಇಲ್ಲಿ ಕಾಫಿ ಟೀ ಎಲ್ಲ ಸಿಗುತ್ತೆ. ಇಲ್ಲಿ ಒಂದು ಶಾಪ್ ಇದೆ. ಫಾಗ್ ನೀವು ನೋಡ್ಬೋದು, ನೆಕ್ಸ್ಟ್ ಲೆವೆಲ್ಗಿದೆ. ಬನ್ನಿ ಕರ್ಕೊಂಡು ಹೋಗ್ತೀನಿ. ಇವಾಗ ನಾವು ಇಲ್ಲಿಂದ ಹೀಗೆ ಹೋಗ್ಬೇಕು. ಇಲ್ಲಿ ಕಾಣಿಸ್ತಿದೆಯಲ್ಲ ಇದೇ ರೂಟಲ್ಲಿ. ನನ್ನ ಸ್ಲಿಪ್ಪರಿಗೆ ಗ್ರಿಪ್ ಇಲ್ಲ. ಇದು ಆಕ್ಚುಯಲ್ ಆಗಿರೋದಂದ್ರೆ ಕಾಣಿಸ್ತಿದೆಯಲ್ಲ, ಈ ಥರ ಸ್ಟೆಪ್ಪಿಂದ ಹೋಗ್ಬೇಕು. ವಾಟರ್ಫಾಲ್ ಕಾಣಿಸ್ತಿದ್ಯಾ? ಬನ್ನಿ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಕೇಳಿಸ್ತಿರ್ಬೋದು ಸೌಂಡು. ನಾನು ಮಾತಾಡೋದು ನಿಮ್ಗೆ ಕೇಳಿಸ್ತಿದ್ಯಲ್ಲ ನನಗೆ ಗೊತ್ತಿಲ್ಲ. ಬನ್ನಿ ಹೋಗೋಣ. ಕಾಣಿಸ್ತಿದ್ಯಾ? ಆಕ್ಚುಲಿ ರ್ಯಾಪ್ಲಿಂಗ್ ಮಾಡ್ತಿದ್ದಾರೆ ಅಲ್ಲಿಂದ. ರ್ಯಾಪ್ಲಿಂಗ್ ಟೀಮ್ಗೆ ನಾವು ಕೇಳಿದ್ವಿ, ಪರ್ ಹೆಡ್ 800 ರೂಪೀಸ್ ಆಗುತ್ತೆ ಅಂತ ಅಂದ್ರು. ಒಂದ್ ಸೈಡ್ ಮಾಡ್ಬೇಕನ್ನಿಸ್ತಿದೆ, ಇನ್ನೊಂದ್ ಸೈಡ್ ಮಾಡಬಾರ್ದು ಅಂತ ಅನ್ನಿಸ್ತಿದೆ. ಲಟ್ಟಿ ಏನಾಗುತ್ತೆ ಅಂತ. ಈ ವ್ಲಾಗಲ್ಲಿ ನಾನು ಯಾವುದೇ ಬ್ಯಾಕ್ಗ್ರೌಂಡ್ ನಾಯ್ಸ್ನ ರಿಮೂವ್ ಮಾಡ್ತಾ ಇಲ್ಲ. ಏನಕ್ಕಂತ ಅಂದರೆ ನನಗೆ ನ್ಯಾಚುರಲ್ ಆಗಿರೋ ಸೌಂಡ್ ಬೇಕು, ನೇಚರ್ದು ಸೌಂಡು. ಅದಕ್ಕೇನೆ ನಿಮ್ಗೆ ಇರಿಟೇಟ್ ಆಗ್ತಿದೆಯೋ ಗೊತ್ತಿಲ್ಲ, ಬಟ್ ನನಗದು ಇಷ್ಟ, ಹಾಗೆ ಇಟ್ಟಿದ್ದೀನಿ. ಇವಾಗ ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ಅಂದರೆ ಈ ಫಾಲ್ಸ್ದು ಸ್ಟಾರ್ಟಿಂಗ್ ಪಾಯಿಂಟ್. ಇಲ್ಲಿಂದ ಫಾಲ್ಸ್ ಬೀಳುತ್ತೆ ಕೆಳಗಡೆ. ಇಲ್ಲಿಂದ ಹರ್ಕೊಂಡು ಬಂದು ಕಾಣಿಸ್ತಿರ್ಬೋದಲ್ವ, ಅಲ್ಲಿ ಕೆಳಗಡೆ ಬೀಳುತ್ತೆ. ಇಲ್ಲಿ ರ್ಯಾಪ್ಲಿಂಗ್ ಮಾಡ್ತಿದ್ದಾರೆ, ವಾಟರ್ ರ್ಯಾಪ್ಲಿಂಗ್ ಅಂತ ಅಂದರೆ ಈ ಥರ ಹಗ್ಗ ಹಿಡ್ಕೊಂಡು ಮೇಲ್ಗಡೆ ಫಾಲ್ಸ್ ಸ್ಟಾರ್ಟಿಂಗ್ ಪಾಯಿಂಟಿಂದ ಫಾಲ್ಸ್ ಟು ಎಂಡ್ ಪಾಯಿಂಟಿಗೆ ಇಳಿತಾರೆ. ಅದಕ್ಕೆ ಟ್ರೈನಿಂಗ್ ಎಲ್ಲ ಕೊಡ್ತಾರೆ, ಅದನ್ನು ತೊಗೊಂಡೇ ಇಳಿತಾರೆ.
ನನಗೆ ಮಾಡಬೇಕಂತ ಆಸೆ ಇತ್ತು, ಬಟ್ ನನಗೆ ನೀರು ಕಂಡ್ರೆ ಸ್ವಲ್ಪ ಭಯ ಜಾಸ್ತಿ. ಮತ್ತು ನಮ್ಮಮ್ಮ ಎಲ್ಲ ನೋಡಿಬಿಟ್ರೆ ಅಷ್ಟೇ, ಮತ್ತು ಏನಿಲ್ಲ ಅವ್ರ ಪಾಪ 4 ದಿನ ನಿದ್ದೆನೇ ಮಾಡಲ್ಲ, ಅದಕ್ಕೇ ನಾನು ಮಾಡ್ತಾ ಇಲ್ಲ. ನಮ್ಮ ಜೊತೆ ಬಂದಿರೋರು ಅಕ್ಕ ಇದ್ದರು, ಅವರು ಮಾಡಿದ್ರು. ಆ್ಯಂಡ್ ಒಂದಿಷ್ಟು ಜನ ಅಣ್ಣಂದ್ರಿದ್ರು, ಅವರೂ ಟ್ರೈ ಮಾಡಿದ್ರು. ನಾನು ಸುಮ್ಮನೆ ನಿಂತ್ಕೊಂಡು ನೋಡಿದೆ ಅಷ್ಟೇ. ಬನ್ನಿ ಮುಂದೆ ತೋರಿಸ್ತೀನಿ. वाटर रैपलिंग किया था ना? हाँ। कैसे लगा? बहुत अच्छा, इजी और सो इजी। वो दिखने को बहुत डिफिकल्ट दिखता है ना? ऊपर से दिखने को लगता है, लेकिन जब आप करते हो तो इतना भी डरावना नहीं है, बहुत अच्छा है, सबने करना चाहिए। इट्स लाइफ, एंजॉय किया? एंजॉय योर लाइफ। अच्छा, ಹಣೆಗಿಟ್ಟಿರೋದು ಹೋಯ್ತು. ಒಂಥರ ನನಗೆ ವಿಯರ್ಡ್ ಅನಿಸ್ತಿದೆ ನನ್ನ ಫೇಸು ಹಣೆಗಿಲ್ದೇನೆ. ಇರಲಿ, ಮಳೆ ಬಂತಲ್ಲ. ರ್ಯಾಪ್ಲಿಂಗ್ ಮಾಡ್ಬೇಕಂತ ತುಂಬ ಅನ್ನಿಸ್ತಿತ್ತು, ಬಟ್ ನಂಗೆ ಸ್ವಲ್ಪ ನೀರು ಕಂಡ್ರೆ ಸ್ವಲ್ಪ ಭಯ ಜಾಸ್ತಿ. ಅದಕ್ಕೆ ನಾನು ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ, ಬಿಕಾಸ್ ನಮ್ಮ ಸಿಫ್ಸಿಲೂ ರ್ಯಾಪ್ಲಿಂಗ್ ಮಾಡ್ತಾರೆ, ಅಲ್ಲೇ ಟ್ರೈ ಮಾಡೋಣ ಅಂತ. ಬಟ್ ಸಖತ್ ಎಂಜಾಯ್ ಮಾಡಿದೆ ಮಾತ್ರ. ಇಷ್ಟೊತ್ತು ವಾಟರ್ಫಾಲ್ದು ಬೇಸು ಮತ್ತು ಎಲ್ಲಿಂದ ವಾಟರ್ಫಾಲ್ ಬರ್ತಿದೆ ಅನ್ನೋದನ್ನು ನೋಡಿದ್ವಿ. ಈಗ ವಾಟರ್ಫಾಲಿಗೆ ಒಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿ ಹೋಗೋಣ ಬನ್ನಿ. ನಾನಿದ್ದೀನಿ ವಾಟರ್ಫಾಲ್ದು ಇನ್ನೊಂದು ವ್ಯೂ ಪಾಯಿಂಟಲ್ಲಿ. ವಾಟರ್ಫಾಲ್ ಹೆಂಗೆ ಕಾಣ್ತಿದೆ ಅಂತ ನೋಡ್ಬೇಕಾ? ಬನ್ನಿ ತೋರಿಸಿ. ಕಾಣಿಸ್ತಿದ್ಯಾ ವಾಟರ್ಫಾಲ್ಸ್? ರ್ಯಾಪ್ಲಿಂಗ್ ನಡೀತಿದೆ ಅಲ್ಲಿ. ರ್ಯಾಪ್ಲಿಂಗ್ ಅಂದರೆ ಏನಿಲ್ಲ, ಹಗ್ಗ ಮೇಲಿಂದ ಕೆಳಗಡೆ ಬಿಡ್ತಾರೆ, ಅದೆಲ್ಲ ಹಿಡ್ಕೊಂಡು ನೀವು ಕೆಳಗಡೆ ಬರಬೇಕಾಗತ್ತೆ. ನೋಡೋಕೆ ತುಂಬ ಡಿಫಿಕಲ್ಟ್ ಇರುತ್ತೆ. ನನ್ನ ಅಕ್ಕ ಟ್ರೈ ಮಾಡಿದ್ರು, ಅಷ್ಟೇನು ಡಿಫಿಕಲ್ಟ್ ಇಲ್ಲ, ಈಸಿ ಇರುತ್ತೆ ಅಂತ ಹೇಳಿದ್ರು. ಆ್ಯಂಡ್ ಇನ್ನೊಂದು ವ್ಯೂ ಪಾಯಿಂಟ್ ಇದೆ, ಅದು ಇಲ್ಲಿದೆ, ಇಲ್ಲಿಂದನೂ ಕಾಣಿಸುತ್ತೆ. ಆ್ಯಕ್ಚುಲಿ ಇಲ್ಲಿಂದ ಇಲ್ಲೊಂದು ವಾಟರ್ಫಾಲ್ ಇದೆ, ಅದು ಯಾವ ವಾಟರ್ಫಾಲ್ ಅಂತ ಗೊತ್ತಿಲ್ಲ. ಇದು ಸ್ವಲ್ಪ ಲೆಸ್ ಎಕ್ಸ್ಪ್ಲೋರ್ಡ್ ವಾಟರ್ಫಾಲ್ ಅಂತಂದರೆ ಇಲ್ಲಿ ಇಷ್ಟೊಂದು ರಶ್ ಇಲ್ಲ. ಹಾಂ, दूसरा सही है. ಸ್ವಲ್ಪ ಫೋಟೋಶೂಟ್ಸ್ನೆಲ್ಲ ಮುಗಿಸ್ಕೊಂಡು ನಾವು ಬೇಗ ಮನೆ ಕಡೆ ಹೊರಟ್ವಿ. ದಾರಿಯಲ್ಲಿ ಬರ್ತಾ ಒಂದಿಷ್ಟು ಮೇಕೆಗಳೆಲ್ಲ ಇದ್ವು. ಅಲ್ಲೇ ನಾನು ಗಾಡಿ ನಿಲ್ಲಿಸ್ಬಿಟ್ಟು ಅವ್ರ ಓನರ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಮೇಕೆ ಎಲ್ಲ ಇಟ್ಕೊಂಡು ಫೋಟೋ ಎಲ್ಲ ಎತ್ಕೊಂಡೆ. ಆಮೇಲೆ ಅವರು ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳಿದ್ರು, ಅವ್ರ ಹತ್ರ ಒಂದೆರಡು ನಾಯಿ ಇದೆ ಅಂತ. ಅಲ್ಲೇ ಇತ್ತು ಅದು. ಇವರೇನಾದರೂ ಬರೋಕ್ಕಾಗಿಲ್ಲ ಓನರು ಮೇಕೆ ಮೇಯಿಸ್ಕೊಂಡಕ್ಕೆ ಅಂತ ಅಂದರೆ ನಾಯಿನೇ ಹೋಗಿ ಮೇಕೆನ ಮೇಯಿಸ್ಕೊಂಡು ಸಂಜೆ ಅಷ್ಟೊತ್ತಿಗೆ ವಾಪಸ್ ಕರ್ಕೊಂಡು ಬರುತ್ತಂತೆ. ಒಂಥರ ಕೇಳಿ ಖುಷಿ ಆಯಿತು. ಇದಾದಮೇಲೆ ನಮ್ಮ ಜರ್ನಿ ವಾಪಸ್ ನಮ್ಮ ಮನೆ ಕಡೆಗೆ. ಮಳೆ ಬರ್ತಾ ಸಿಕ್ಕಿರಲಿಲ್ಲ ನಮಗೆ, ಹೋಗ್ತಾ ತುಂಬಾ ಮಳೆ ಇತ್ತು. ಆ್ಯಂಡ್ ಅದಾದಮೇಲೆ ಅಲ್ಲಿ ವಾಟರ್ಫಾಲ್ ಹತ್ರನೂ ಮಳೆ ಇತ್ತು. ಅದಕ್ಕೆ ನಂಗೆ ಜಾಸ್ತಿ ವೀಡಿಯೋ ಕ್ಲಿಪ್ ಶೂಟ್ ಮಾಡೋಕ್ಕಾಗಿಲ್ಲ. ಏನಕ್ಕಂತಂದರೆ ಮೊಬೈಲೆಲ್ಲ ಮಳೇಲಿ ನೆಂದ್ಬಿಡುತ್ತಲ್ಲ ಅಂತ. ಇನ್ನೊಂದೇನು ಅಂದರೆ ಮನೆಗೆ ಬಂದಮೇಲೆ ನನಗೆ ಗೊತ್ತಾಗಿದ್ದು, ನನ್ನ ಜೊತೆ ಹೋಗಿರೋರು ಎಷ್ಟೋ ಜನರದ್ದು ಮೊಬೈಲ್ ಹಾಳಾಗಿಬಿಟ್ಟಿದೆ, ಡಿಸ್ಪ್ಲೇ ಹೋಗಿದೆ, ಮೊಬೈಲ್ ಫುಲ್ ಡೆಡ್ ಆಗಿದೆ. ಏನಕ್ಕಂತಂದರೆ ನೀರು ಹೋಗಿ ಅದ್ರೊಳಗಡೆ. ಇನ್ನೊಂದೇನು ಅಂತಂದರೆ ಈ ಲೊಕೇಶನ್ನ ನೆನ್ಪಿಟ್ಕೊಳ್ಳಿ ಆಯಿತಾ, ಮಧೇಘಾಟ್ ವಾಟರ್ಫಾಲ್ ಅಂತ. ನೆಕ್ಸ್ಟ್ ಟೈಮ್ ನೀವು ಪುಣೆಗೆ ಬಂದಾಗ, ಅದು ಮಾನ್ಸೂನಲ್ಲಿ ಬಂದಾಗ ಈ ವಾಟರ್ಫಾಲ್ನ ಮಿಸ್ ಮಾಡದೆ ವಿಸಿಟ್ ಮಾಡಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಕೇಳೋಕ್ಕೆ ಇದ್ದರೆ ಕಮೆಂಟ್ ಕೂಡ ಮಾಡಿ. ಹಾಗೆಯೇ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್.